ನಮಸ್ಕಾರ ವೀಕ್ಷಕರೇ, ಸುವರ್ಣ ಸಮಯವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಡಿಎಗೆ ಮೋಸದಿಂದ 5 ನಿವೇಶನ ಪಡೆದ ಒಂದೇ ಕುಟುಂಬ. ಅನಿಲ್ ಕುಮಾರ್ ಅಗರ್ವಾಲ್, ಬಿಡಿಎ ವಂಚಕ. ಇವತ್ತು ನಮ್ಮ ಜೊತೆ ಅಖಿಲ ಕರ್ನಾಟಕ ಹಿತರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ಸಾಮ್ರಾಟ್ ಮಂಜು ಅವರು ನಮ್ಮ ಜೊತೆ ಇದ್ದಾರೆ. ಇವರ ಆರೋಪ ಏನೆಂದರೆ, ಬಿಡಿಎಯಲ್ಲಿ ಅನಿಲ್ ಕುಮಾರ್ ಅಗರ್ವಾಲ್ ಎಂಬ ವ್ಯಕ್ತಿ ಬಿಡಿಎಗೆ ಚಳ್ಳೆಹಣ್ಣು ತಿನ್ನಿಸಿ ಅವರ ಹೆಸರಿನಲ್ಲಿ ಮತ್ತು ಅವರ ಕುಟುಂಬದವರ ಹೆಸರಿನಲ್ಲಿ 5 ನಿವೇಶನಗಳನ್ನು ಪಡೆದಿರುತ್ತಾರೆ ಎಂದು ಇವರ ಆರೋಪವನ್ನು ಕೂಡ ಮಾಡಿದ್ದಾರೆ. ಹಾಗೆ ಇದರ ಬಗ್ಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ಇವತ್ತು ಇದರ ಬಗ್ಗೆ ಸಂಪೂರ್ಣವಾಗಿ ಅವರ ಬಳಿಯೇ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇದೇನು ನೀವು ಆರೋಪ ಮಾಡಿದ್ದೀರಾ ಅಥವಾ ದೂರನ್ನು ಕೊಟ್ಟಿದ್ದೀರಾ, ಈ 5 ನಿವೇಶನಗಳನ್ನು ಅವರು ತಗೊಂಡಿದ್ದಾರೆ ಅಂತ, ಅದರ ಬಗ್ಗೆ ನಮ್ಗೆ ಒಂಚೂರು ಡೀಟೇಲ್ ಆಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಬಹಳಷ್ಟು ಸಲ ನಾನು ಇದನ್ನ ಆಗ್ಲೇ ನಾನು ಹಿಂದೆನೂ ಕೂಡ ಪ್ರೊಮೋದಲ್ಲೂ ಕೂಡ ಹೇಳಿದ್ದೆ. ಈಗ ಏನಾಗಿದೆ ಅಂದ್ರೆ, ಇವರು 2002ರಲ್ಲಿ ಸರಿಸುಮಾರು 6 ಜನ ಅವ್ರ ಫ್ಯಾಮಿಲಿ ಇರುವಂಥದ್ದು. ಆದ್ರೆ 5 ಜನಕ್ಕೆ ಎಲ್ಲರೂ ಅವರು ಫ್ಯಾಮಿಲಿ ಎಲ್ಲರೂ ಕೂಡ ಒಂದು 50, 80, 60, 80, 30, 40 ನಿವೇಶನಗಳನ್ನ ಎಲ್ಲರೂ ಕೂಡ ಸೈಟ್ಗಳನ್ನ ಕಾನೂನುಬದ್ಧವಾಗಿ ಯಾರ ನೋಡ್ರೆ ಕಾನೂನುಬದ್ಧ ತಗೊಂಡ್ರೆ ಅಂತ ಅನ್ಸ್ಬೇಕು. ಆ ರೀತಿ ತಲೆ ಮೇಲೆ ಹೊಡೆದಂಗೆ ಎಲ್ಲ ಫ್ರಾಡ್ ಕೆಲಸ ಮಾಡಿ ಎಲ್ಲ ಮರೆ ಮಾಚ್ಕೊಂಡು ಅವ್ರ ಕುಟುಂಬಕ್ಕೆ ತಗೊಂಡಿದ್ದಾರೆ ಇವರು. ಯಾಕೆ ಅಂದ್ರೆ ಇದನ್ನ ಎಲ್ಲರೂ ಪ್ರತಿಯೊಂದು ಒಂದು ಕುಟುಂಬಕ್ಕೆ ಒಂದೇ ಸೈಟ್, ಒಂದು ಕುಟುಂಬಕ್ಕೆ ಒಂದು ಸೈಟ್ ಮಾತ್ರ ತಗೋಬಹುದು ಅಂತ ಹೇಳಿ ಕಾನೂನಲ್ಲಿದೆ. ಇದು ಬಿಡಿಎ ರೂಲ್ಸ್. ಬಿಡಿಎ ಆಕ್ಟ್ ಪ್ರಕಾರ ಒಂದು ನಿವೇಶನ ಕರ್ನಾಟಕದಲ್ಲಿ ನಾನು ಅಪ್ಲೈ ಮಾಡಬೇಕು, ನಾನೊಬ್ಬ ಸೈಟ್ ತಗೋಬೇಕು ಅಂದ್ರೆ ಬೆಂಗಳೂರು ನಗರದಲ್ಲಿ ಆಗ್ಬೋದು, ಎಲ್ಲೇ ಆಗ್ಬೋದು, ಒಂದು ಸೈಟ್ ಇರಬಾರ್ದು. ಸೈಟ್ ಇಲ್ದಿರೋರ್ಗೆ ಕೊಟ್ರೆ ಎಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ ಒಂದು ಸೈಟ್ ಸಿಗ್ಲಿ ಅಂತೇಳಿ ಬಿಡಿಎ ಒಂದು ಮಾಡಿರುವಂತದ್ದು. ಬಿಡಿಎಯಿಂದ ಸೈಟ್ ಅನ್ನ ಹಂಚಿಕೆ ಮಾಡುವಂಥದ್ದು. ಆಮೇಲೆ ರೈತರ ಜಾಗವನ್ನ ತಗೊಂಡು ಬೆಂಗಳೂರು ನಗರದಲ್ಲಿ ಸುತ್ತಮುತ್ತ ಆಗಿರುವಂಥದ್ದು ಎಲ್ಲಾನು ಕೂಡ ರೈತರದು ಬೇರೆಯವ್ರದ್ದು ಜಮೀನುಗಳೆಲ್ಲ ತಗೊಂಡು ಅದನ್ನೆಲ್ಲ ಅಕ್ವೈರಿ ಮಾಡ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಇಲ್ಲಿ ಏನೋ ಒಂದು ಕಾಂಪನ್ಸೇಷನ್ ಕೊಟ್ಟು ಅದನ್ನ ಸೈಟ್ಗಳನ್ನಾಗಿ ವಿಂಗಡಿಸಿ ಈ ರೀತಿ ಬಡವರಿಗೆ ಸೈಟ್ ತಗೊಳಕ್ ಆಗದಿರುವಂತವ್ರಿಗೆ ಕಮ್ಮಿ ರೇಟಲ್ಲಿ ಕಮ್ಮಿ ಖರ್ಚಲ್ಲಿ ಒಂದು ಬಿಡಿಯದಿಂದ ಸೈಟ್ ಕೊಟ್ರೆ ಅನುಕೂಲ ಆಗ್ಲಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಬಹಳ ವರ್ಷಗಳಿಂದ ಬಿಡಿಎಗೆ ಈ ತರ ಒಂದು ಕಾನೂನು ಮಾಡ್ಕೊಂಡು ಬಂದಿದೆ. ಆದ್ರೆ ಈತ ಹೊರ ರಾಜ್ಯದಿಂದ ಬಂದಂತಹ ವ್ಯಕ್ತಿಗಳು ಈ ರೀತಿ ಮಾಡೋದ್ರಿಂದ ಏನಾಗಿದೆ ಅಂದ್ರೆ, ನಮ್ಮಂತವ್ರಿಗೆ ಬಡವರಿಗೆ ಕನ್ನಡಿಗರಿಗೆ ಒಂದು ಸೈಟ್ ತಗೊಳ್ಳೋಕು ಕೂಡ ನಮ್ಗೆ ಯೋಗ್ಯತೆ ಇಲ್ಲದಂತ ಸನ್ನಿವೇಶ ಉಂಟಾಗ್ತಾ ಇದೆ. ಇವರು ದುರುದ್ದೇಶದಿಂದ ಇವರು ಒಂದೊಂದು ಕುಟುಂಬಕ್ಕೆ 5 ಸೈಟ್ ತಗೊಂಡ್ರೆ ಬೇರೆಯವರು ಕನ್ನಡಿಗರು ಒಂದು ಅರ್ಧ ಸೈಟ್ ತಗೊಳ್ಳೋದು ಹೆಂಗಾಗುತ್ತೆ ಸರ್? ಈಗ ಯಾರ್ಯಾರ ಹೆಸರು ಮೇಲೆ ಮಾಡಿದಾರೆ ಸರ್ ಅವರು? ಅವ್ರ ಕುಟುಂಬದವ್ರಲ್ಲಿ ಯಾವ ತರ ಮಾಡಿದಾರೆ ಅವ್ರ? ಈಗ ಏನಾಗಿದೆ ಅಂದ್ರೆ ನೋಡಿ, ಅನಿಲ್ ಕುಮಾರ್ ಅಗರ್ವಾಲ್ ಅಂತೇಳಿ ಆತನೇ ಮನೆಗೆ ಪಿಲ್ಲರು. ಅನಿಲ್ ಕುಮಾರ್ ಅಗರ್ವಾಲ್ ಅನ್ನೋನು ಒಂದ್ ಸೈಟ್ ತಗೊಂಡಿದ್ದಾನೆ. ಅದೇ ರೀತಿ ಅವರ ತಂದೆ ರಾಮ್ ಪ್ರತಾಪ್ ಅಗರ್ವಾಲ್ ಅಂತೇಳಿ ಅವ್ರ ತಂದೆ ತಗೊಂಡಿದ್ದಾರೆ. ಸೋನು ಅಗರ್ವಾಲ್ ಅಂತೇಳಿ ಅವ್ರ ಹೆಂಡತಿ, ಯಾರು ಅನಿಲ್ ಕುಮಾರ್ ಅಗರ್ವಾಲ್ ಹೆಂಡತಿ ಸೋನು ಅಗರ್ವಾಲ್ ಅಂತೇಳಿ. ಸ್ನೇಹಲತಾ ಅಗರ್ವಾಲ್ ಅಂತೇಳಿ ಅಣ್ಣನ ಹೆಂಡತಿ. ಸೋನು ಅಗರ್ವಾಲ್ ಎನ್ನುವರು ಸ್ವಂತ ಅವ್ರ ಅಣ್ಣ ಹೆಂಡತಿ. ಸಂತೋಷ್ ದೇವಿ ಬಂದು ಇವ್ರ ತಾಯಿ. ಒಂದು ಕುಟುಂಬಕ್ಕೆ 5 ಸೈಟ್ ನೋಡಿ. ಇವ್ರಿಗೆ 50, 80 ಸೈಟು ಡೈಮೆನ್ಷನ್ 50, 80 ಸೈಟು. ಎಲ್ಲಾ ಸೈಟು 50, 80, 30, 40. ಈ ಸೈಟ್ಗಳು ಎಲ್ಲಿ ಲೊಕೇಟ್ ಆಗಿದೆ ಸರ್? ಇದು ನೋಡಿ ಏನಾಗಿದೆ ಅಂದ್ರೆ, ಇವ್ರದ್ದು ಬನಶಂಕರಿ 7ನೇ ಬ್ಲಾಕ್ ಅಲ್ಲಿ ಒಂದು 2 ಸೈಟು, ಅಂಜನಾಪುರ ಅದ್ರಲ್ಲಿ ಬಂದು 3 ಸೈಟ್ ತಗೊಂಡಿದ್ದಾರೆ. 3 ಸೈಟ್ ತಗೊಂಡು ಆರಾಮಾಗಿ ಇವತ್ತಿಗೂ ಮನೆ ಕಟ್ಟಿಸ್ಬೇಕು, ಇವತ್ತಿಗೂ ಒಂದು ಮನೆ ಕಟ್ಟಿಲ್ಲ, ಒಂದು ಕಾಂಪೌಂಡ್ ಹಾಕಿಲ್ಲ, ಖಾಲಿ ಜಾಗ ಹಾಗೆ ಬಿಟ್ಟಿದ್ದಾರೆ. ಇವ್ರು ಏನಂದ್ರೆ ಸರ್ಕಾರಿ ಕನ್ನಡಿಗರದು ಆಸ್ತಿಗಳನ್ನ ಕನ್ನಡಿಗರು ಮಾಡಿದ್ರಂತ ಕರ್ನಾಟಕದಲ್ಲಿರುವಂತ ಈ ರೀತಿ ಮಾಡುವಂತ ಎಲ್ಲಾ ರೀತಿನೂ ದುರುಪಯೋಗ ಪಡಿಸ್ಕೊಂಡು ದುರುದ್ದೇಶದಿಂದ ಇವ್ರು 5 ಸೈಟ್ ತಗೊಂಡು ಈ ಸೈಟ್ಗಳನ್ನ ಬಿಡಿಯದಿಂದ ಸೈಟ್ ಕೊಡುವಂಥದ್ದು, ಒಬ್ಬ ಮನೆ ಕಟ್ಕೊಂಡು ಏನೋ ಜೀವನ ಮಾಡ್ಲಿ ಅಂತ ಹೇಳಿ ಇವ್ರು 5 ಸೈಟ್ ತಗೊಂಡು 5 ಸೈಟಲ್ಲಿ ಒಂದೇ ಒಂದು ಮನೆ ಕಟ್ಟಿಲ್ಲ. ಇವರು ಮನೆ ಕಟ್ಟಿಲ್ಲ ಅಂದ್ಮೇಲೆ ಇವ್ರು ಏನಕ್ಕೆ ನಿವೇಶನಗಳು ಬೇಕು? ಆಮೇಲೆ ಒಂದು ಕುಟುಂಬ ಒಂದು ತಗೋಬೇಕು, 5 ಸೈಟ್ಗಳು ಹೇಗ್ ತಗೋತಾರೆ? ತಗೊಳಂಗಿಲ್ಲ. ಇವ್ರು ಯಾಕೆ ಅಂದ್ರೆ ದುರುದ್ದೇಶದಿಂದ ಮುಂದಿನ ದಿನಗಳ ರೇಟ್ ಜಾಸ್ತಿ ಆಗ್ತದೆ, ಕೋಟ್ಯಾಂತರ ರೂಪಾಯಿ ಮಾರ್ಕೋಬಹುದು ಅಂತ ಹೇಳಿ ದುರುದ್ದೇಶದಿಂದ ತಗೊಂಡಿರೋದು. ಈತ ಅನಿಲ್ ಕುಮಾರ್ ಅಗರ್ವಾಲ್ ಎನ್ನುವ ವ್ಯಕ್ತಿ ಒಬ್ಬ ಬಡವ ಅಲ್ಲ, ಅವನು 100 ಕೋಟಿ ಆಸ್ತಿ ಒಡೆಯ. ಯಾಕೆ ಅಂದ್ರೆ ಕಸಿಕೋ ಅನ್ನೋವಂಥದ್ದು ಒಂದು ಬಿಲ್ಡಿಂಗ್ ಅಲ್ಲಿ ವಾಸ ಇದ್ದಾನೆ. 15 ಕೋಟಿ ರೂಪಾಯಿ ಮನೆಯಲ್ಲಿ ವಾಸ ಇದ್ದಾನೆ. ಆ 15 ಕೋಟಿ ರೂಪಾಯಿಗೆ
ಮನೆ ರಿನಿವಲ್ ಮಾಡಕ್ಕೆ ಅಂದ್ರೆ ರಿಪೇರಿ ಮಾಡ್ಲಿಕ್ಕೆ ಕೂಡ ಒಂದು 10-15 ಕೋಟಿ ಖರ್ಚು ಮಾಡಿದ್ದಾನೆ. ಈ ರೀತಿ ಅವನ ಆಸ್ತಿ ಇದ್ರು ಕೂಡ ಕನ್ನಡಿಗರ ಆಸ್ತಿಗಳನ್ನ ಇದ್ದ ದುರುಪಯೋಗ ಮಾಡಿಸ್ಕೊಂಡು ಅವ್ರಿಗೆ ಸರ್ಕಾರಿ ಅಧಿಕಾರಿಗಳಿಗೆ ಮೋಸ ಮಾಡಿದಾರೋ ಇಲ್ಲ ಸರ್ಕಾರಿ ಅಧಿಕಾರಿಗಳೇ ಇವ್ರ ಜೊತೆ ಶಾಮೀಲ್ ಆಗಿದ್ದಾರೆ ಅಂತೇಳಿ ತನಿಖೆ ಆಗ್ಬೇಕು ಅಂತೇಳಿ ಮಾನ್ಯ ಬಿಡಿ ಆಯುಕ್ತರಿಗೂ ಒಂದು ಮನವಿ ಕೊಟ್ಟಿದ್ವಿ, ಚೇರ್ಮನ್ಗೂ ಮನವಿ ಕೊಟ್ಟಿದ್ವಿ. ಆಮೇಲೆ ಏನು ಈಗ STF ಅಂತ ಹೇಳಿ ಪೊಲೀಸ್ ಇಲಾಖೆ ಇದೆ, ಎಸ್ ಪಿ ಇದ್ದಾರೆ, ಅವ್ರಿಗೂ ಕೂಡ ನಾವು ತಗೊಂಡೋಗಿ ಮನವಿ ಕೊಟ್ಟಿದ್ವಿ. ಕಂಪ್ಲೇಂಟ್ ಕೊಟ್ಟು ನಾವು 1-1.5 ತಿಂಗಳು ಆಗ್ತಾ ಬಂದಿದೆ. ಅವ್ರು ಯಾವ ರೀತಿ ಆಕ್ಷನ್ ತಗೊಳ್ತಾರೋ ಖಂಡಿತವಾಗ್ಲೂ ಇದು ನಾವು ಕಾನೂನು ಸಲಹೆನೂ ತಗೊಂಡಿದ್ವಿ. ಯಾವುದೇ ಕಾರಣಕ್ಕೂ ಕೂಡ ಸೈಟ್ ಇರೋಂಗಿಲ್ಲ ಅಂತ ಹೇಳಿ ನಾವು ಆಲ್ರೆಡಿ ನಾವು ಮಾಹಿತಿನ ತಗೊಂಡಿದೀವಿ. ಅದ್ರ ಮೇಲ್ಗಡೆ ನಾವು ಅವ್ರಿಗೆ ನಾವು ಕಂಪ್ಲೇಂಟ್ ಹಾಕಿ ಈ ಸೈಟ್ಗಳನ್ನ ಯಾವ ರೀತಿ ನೀವು ದುರುಪಯೋಗ ಪಡಿಸ್ಕೊಂಡು ಅವ್ರು ಯಾವ ರೀತಿ ತಗೊಂಡಿದ್ದಾರೆ ಅದನ್ನ ಪರಿಗಣಿಸಿ ಸರ್ಕಾರಕ್ಕೆ ನೀವು ರಿಟರ್ನ್ ಆಗ್ಬೇಕಿದು, ಬಿಡಿಎಗೆ ಸೈಟ್ ನ ರಿಟರ್ನ್ ಆಗ್ಲೇಬೇಕು ಅಂತೇಳಿ ನಾವು ಮನವಿಯನ್ನು ಕೂಡ ಕೊಟ್ಟಿದ್ವಿ. ಈತ ನೀವು ಒಂದು ಕಂಪ್ಲೇಂಟ್ ಮಾಡದ್ಮೇಲೆ ಈತ ಅವ್ನ್ ಮಾಡಿದಂತ ಚೇಂಜಸ್ ಏನೇನ್ ಮಾಡಿದೆ ಸರ್? ಈಗ ಏನಾಗಿದೆ ನೋಡಿ, ಹೆಂಗೆ ದುರುಪಯೋಗ ಪಡಿಸ್ಕೊತಾರೆ, ದುಡ್ಡಿನ ಹಾಮಲ್ಲಿ. ಈಗಾಗ್ಲೇ ಕೋರ್ಟ್ ಅಲ್ಲಿಗೆ ಯಾವ್ದು ಬಿಡಿಎಗೂ ಬಂದು ಮಾತಾಡಿದ್ದಾರೆ. ಸರ್ ನಾನು ತಗೊಂಡಿರೋದು ಕರೆಕ್ಟು, ನಾನು ತಗೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ, ಏನ್ ಮಾಡ್ಕೊತೀರ ಮಾಡ್ಕೊಳ್ಳಿ, ಕೋರ್ಟಲ್ಲಿ ನೋಡ್ಕೋತೀನಿ. ಎಂತ ದುರಹಂಕಾರಿ ಅವನು ಅಂದ್ರೆ, ಎಷ್ಟು ದುರಹಂಕಾರದಿಂದ ಮಾತಾಡ್ತಾನೆ ಅಂದ್ರೆ ಇಂಥವ್ರನ್ನ ಕನ್ನಡಿಗರು ಕ್ಷಮಿಸಬಾರದು. ತಪ್ಪಾಗಿದೆ ಸರ್, ನಂದು ತಪ್ಪಾಗಿದೆ, ಆಯ್ತು 4 ಸೈಟ್ ವಾಪಸ್ ತಗೊಳ್ಳಿ, ನಾನು ದುಡ್ಡು ವಾಪಸ್ ಕೊಡಿ, ನಾನ್ ಬೇಕಾದ್ರೆ 1 ಸೈಟ್ ತಗೊಳ್ತೀನಿ ಅಂತ ಹೇಳಿದ್ರೆ, ತಪ್ಪಾಯ್ತು ಅಂತ ಹೇಳಿದ್ರೆ ನಾವ್ ಏನ್ ಬೇಕಾದ್ರು ಕ್ಷಮೆ ಮಾಡ್ಬೋದಿತ್ತು. ಆದ್ರೆ ಬಿಡಿಎ ಇಲಾಖೆಗೆ ಬಂದು ಬಿಡಿಎದಲ್ಲೇನೆ ಬರ್ಕೊಡ್ತಾನೆ ಆತ, ನಾನು 5 ಸೈಟ್ ತಗೊಂಡಿದ್ದೀನಿ, ನಾನು ಏನ್ ಮಾಡಕ್ಕಾಗತ್ತೆ, ಕೋರ್ಟಲ್ಲಿ ನಾವು ನೋಡ್ಕೊಳ್ಳೋಣ. ಕೋರ್ಟಲ್ಲಿ ಏನಾಗಿದೆ ಅಂದ್ರೆ ನೋಡಿ, ಈಗ ಅವ್ರ ದುಡ್ಡು ಇದೆ, ಏನ್ ಮಾಡ್ತಾರೆ. ಆದ್ರೆ ಕಾನೂನನ್ನು ನಂಬ್ತೀವಿ, ಕಾನೂನನ್ನ ಗೌರವಿಸ್ತೀವಿ. ಹಾಗಾಗಿ ಅವ್ನು ಏನೇ ಮಾಡ್ಲಿ, ಅವ್ನು ಎಷ್ಟೇ ಖರ್ಚು ಮಾಡ್ಲಿ, ಖಂಡಿತವಾಗ್ಲೂ ಸೈಟ್ ವಾಪಸ್ ಆಗತ್ತೆ. ನೋಡಿ, ಇಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟು 1.5 ತಿಂಗಳಾಗಿದೆ. 1.5 ತಿಂಗಳಲ್ಲಿ ಅವ್ನು ಎಂತ ಕಳ ಅಂದ್ರೆ, ಆ ಕಳ ಏನ್ ಮಾಡಿದ್ದಾನೆ ಅಂದ್ರೆ, ಆ ಸೈಟ್ಗಳನ್ನ ಏನ್ ಮಾಡಿದ್ದಾನೆ, ಅವನ್ನ ನಾವು ಕಂಪ್ಲೇಂಟ್ ಮಾಡಿದ್ ಗೊತ್ತಾಗಿದ ತಕ್ಷಣ ಅವ್ರ ಕಡೆಯವ್ರಿಗೋ ಇಲ್ಲ ಯಾರಿಗೋ ದುರುದ್ದೇಶದಿಂದ ಕೋಟ್ಯಾಂತರ ರೂಪಾಯಿ ಬೆಳೆ ಬೆಳ, ಕಮ್ಮಿ ಅನ್ನೋದು 50-60 ಕೋಟಿ ರೂಪಾಯಿ ಬೆಳೆ ಬೆಳೀತದೆ. ಎಲ್ಲಾ ಸೈಟು 100 ಕೋಟಿ ರೂಪಾಯಿ ಬೆಳೆ ಬೆಳೀತಾ, 5 ಸೈಟು. ಒಂದು ಬನಶಂಕರಿಲಿ ಎಷ್ಟಿದೆ ಇವಾಗ ರೇಟಿನ ಪ್ರಕಾರ, ಅದನ್ನ ಏನ್ ಮಾಡಿದಾನೆ ನೋಡಿ. ನಾವು ಕಂಪ್ಲೇಂಟ್ ಕೊಡ್ಬೇಕಾದ್ರೆ EC ತೆಗ್ಸಿದ್ವಿ, ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಾವು EC ಅನ್ನು ಕೂಡ ತೆಗ್ದಿದ್ವಿ. ತೆಗ್ದಾಗ ಅವನ್ಗೆ ತೆಗ್ದಾಗ ಏನಾಯ್ತು ಅಂದ್ರೆ, ಆ ಸೈಟ್ಗಳು ನೋಡಿ 5 ಸೈಟ್ಗಳು ಯಾರ ಹೆಸರಲ್ಲಿ ಇಲ್ಲ, ಎಲ್ಲ ಯಾರ್ಯಾರ ಹೆಸರು ಕಂಪ್ಲೇಂಟ್ ಕೊಟ್ಟಿದ್ನೋ ಅವ್ರ ಹೆಸರಿಗೆ 5 ಅದನ್ನ ಮಾಹಿತಿ ತೆಗ್ದಿದ್ದೀನಿ. 2000 SP ಇಂದ ಇಲ್ಲಿವರೆಗೂ ಅಲರ್ಟ್ ಆದಾಗಿಂದ ಒಂದೇ ಒಂದು ಟ್ರಾನ್ಸಾಕ್ಷನ್ ಆಗಿಲ್ಲ, ಎಲ್ಲ ಬ್ಲಾಂಕ್ ಸೈಟ್ಗಳು, ಎಲ್ಲ ಸೈಟು ಹಂಗೆ ಇತ್ತು. ನಾವ್ ಯಾವತ್ ಕಂಪ್ಲೇಂಟ್ ಕೊಟ್ಟಿವಿ ಈ ಕಾಪಿಗಳು ಬಂದು ಅವ್ರು ಅಲರ್ಟ್ ಆಗಿರುವಂಥದ್ದು. ನಾವು ಯಾವಾಗ ಕಂಪ್ಲೇಂಟ್ ಕೊಟ್ಟಿವಿ, ಅವನು ದುರುದ್ದೇಶದಿಂದ ಲಾಯರ್ಗಳಿಗೆ ಸುಳ್ಳು ಮಾಹಿತಿಗಳನ್ನು ಕೊಟ್ಕೊಂಡು, ಬಿಡಿಗೂ ಕೂಡ ಸುಳ್ಳು ಮಾಹಿತಿಗಳನ್ನು ಕೊಟ್ಕೊಂಡು, ಈಗ ಅದನ್ನ ಜಸ್ಟ್ ಈಗ ಒಂದು ವಾರ 10 ದಿನ 15 ದಿನದಲ್ಲಿ ಎಲ್ಲಾ ಸೈಟ್ಗಳು ಒಂದೊಂದೊಂದೇ ಮಾಡ್ಕೊಂಡ್ ಬಂದವನು, ಒಂದೊಂದೊಂದೇ ವರ್ಗಾವಣೆ ಮಾಡಿದ್ ನೋಡಿ. ಈಗ ಮತ್ತೆ ಗೀಸಿ ತೆಗ್ಸಿದ್ವಿ, ನಾವು ನೋಡೋಣ ಇವನ್ ಎಂತ ಕಳ್ಳ ಇದೆ ನೋಡೋಣ, ಕಳ್ಳ ಯಾವ ರೀತಿ ಕಳ್ತನ ಮಾಡ್ತಾ ಇದ್ದಾನೆ. ಕನ್ನಡಿಗರ ಆಸ್ತಿಯನ್ನ, ನಮ್ಮ ಕನ್ನಡಿಗರದು, ನಮ್ಮ ಪೂರ್ವಜರದು ಎಲ್ಲ ಆಸ್ತಿಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದ್ದಾನೆ ಅಂತ ಹೇಳಿ ಇವನ್ನ ನಾವು ಹರಿಯಾಣ ರಾಜ್ಯದಿಂದ ಬಂದು ಅಲ್ಲಿ ತಿನ್ನಕ್ಕಿದೆಯೋ ಇಲ್ವೋ ನಮಗಂತೂ ಗೊತ್ತಿಲ್ಲ. ತಿನ್ನಕ್ಕಿಲ್ದಿರೋರು ಇಲ್ಲಿ ಬರೋದು ಅಂತ ನಾನು ಅನ್ಕೊಂಡಿದ್ದೀನಿ, ಅವ್ರು ಹೆಂಗ್ ಬಂದ ನಮಗ್ ಗೊತ್ತಿಲ್ಲ. ಹರಿಯಾಣದಿಂದ ಬಂದು ಬೆಂಗಳೂರುವರೆಗೂ ಜೀವನ ಮಾಡ್ಲಿಕ್ಕೆ ನಮ್ಮ ನೀರು ಬೇಕು, ನಮ್ಮ ಗಾಳಿ ಬೇಕು, ಎಲ್ಲ ಬೇಕು, ಆಸ್ತಿನೂ ಬೇಕು, ಮಾಡ್ಕೊಳ್ಳಿ, ಕಾನೂನುಬದ್ಧವಾಗಿ ನೀವು 1000 ಕೋಟಿ ಮಾಡ್ಕೊಳ್ಳಿ. ಆದ್ರೆ ಈ ರೀತಿ ಕಳ್ಳತನ ಮಾಡಿ ನೀವು ಕಳ್ಳರ ತರ ನೀವು ಬಡವರ ಆಸ್ತಿಗಳನ್ನ ಈ ರೀತಿ ಒಂದೊಂದ್ ಸೈಟ್ ತಗೊಳ್ಳುವಂಥದ್ದು. ಈಗ ನೋಡಿ ಎಲ್ಲಾ ಸೈಟ್ಗಳನ್ನು ವರ್ಗಾವಣೆ ಮಾಡಿದ್ದಾನೆ, ಎಲ್ಲ ವರ್ಗಾವಣೆ ಮಾಡಿದ್ದಾನೆ. ನೀವು ದೂರ್ ಕೊಟ್ಮೇಲೆ ಇದು ವರ್ಗಾವಣೆ ಮಾಡಿ, ದೂರ್ ಕೊಟ್ಟದ್ಮೇಲೆ ವರ್ಗಾವಣೆ ಮಾಡಿದ್ದಾನೆ. ಗೊತ್ತಾಗೋಯ್ತು ಅವ್ನಿಗೆ ಇದು ಸೈಟ್ ಉಳಿಸಲ್ಲ, ನಮ್ಮನ್ನ ಬಿಡಿಯೋದವ್ರು ಉಳಿಸಲ್ಲ, ಹೆಂಗಾದ್ರು ಮಾಡಿದ್ ಹೊಡಿಬೇಕು, ಕಳ್ತನ ಆದ್ರೂ ಪರವಾಗಿಲ್ಲ, ಏನ್ ಮಾಡಿದ್ರು ಪರವಾಗಿಲ್ಲ ಅಂತೇಳಿ ಈ ಸೈಟ್ ನ ವರ್ಗಾವಣೆ ಮಾಡಿದ್ದಾನೆ. ಈಗ ಈ ವರ್ಗಾವಣೆ ಮಾಡಿರೋದು ಕೂಡ ಒಂದು ಕಳ್ತನನೇ. ಬೇರೆಯವ್ರಿಗೆ ಇವನ್ ತಗೊಂಡ್ರದೆ ಇಲ್ಲಿಗಲ್, ಇವನ್ ಇಲ್ಲಿಗಲ್ ತಗೊಂಡು ಬೇರೆಯವ್ರಿಗೆ ಇಲ್ಲಿಗಲ್ ಸೇಲ್ ಮಾಡಿ ಅವ್ರ ಹತ್ರ ದುಡ್ಡು ತಗೊಂಡು ಅಂತ ಯಾವ್ದು ನ್ಯಾಯ ಇದು? ಇವನು ತಗೊಂಡವ್ರಿಗೂ ಮೋಸ ಮಾಡ್ದಂಗೆ, ಅವ್ರಿಗೂ ಚೀಟಿಂಗ್ ಆದಂಗೆ ಅಲ್ವಾ? ಅದೊಂದು ಅನ್ಯಾಯ ಮಾಡಿದ್ದಾನೆ, ತುಂಬಾನೇ ಮೋಸ ಮಾಡಿದ್ದಾನೆ. ಅವನಿಗೆ ಕಾನೂನಲ್ಲಿ ಶಿಕ್ಷೆ ಆಗೋವರೆಗೂ ನಾವು ಬಿಡೋದೇ ಇಲ್ಲ. ನಾನು ಏನ್ ನಮ್ಮ ಅಖಿಲ ಕರ್ನಾಟಕ ಹಿತರಕ್ಷಣಾ ಸೇನೆ ಸಂಘದ ವತಿಯಿಂದ ನಾನು ಅದನ್ನ ಬಿಡೋದೇ ಇಲ್ಲ. ಅದ್ ಏನಾದ್ರೂ ಆಗ್ಲಿ ಬಿಡಿಎ ಮುತ್ತಿಗೆ ಆಗುವಂತ ಕೆಲಸನ ಕೂಡ ನಾವು ಮಾಡ್ತೀವಿ. ಬಿಡಿಎ ಕಮಿಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ವಿ, ಅದನ್ನ ಆಕ್ಷನ್ ತಗೊಳ್ಳೇಬೇಕು. ಇದನ್ನ ಸೈಟ್ ವಾಪಸ್ ತಗೊಳ್ಳೋವರೆಗೂ ನಾವು ಅದನ್ನ ಬೆನ್ನತ್ತನೇ ಇರ್ತೀವಿ, ನಿಲ್ಲೋದಿಲ್ಲ ಅಂತ ಹೇಳಿ ನಾನು ಈ ಮುಖಾಂತರ ತಮ್ಗೆ ಹೇಳ್ತೀನಿ. ಮತ್ತೊಮ್ಮೆ ಅವ್ನ ಹಗರಣ ಮಾಡಿರೋದು ನಿಮ್ಗೆ ಇನ್ನೊಂದು ಮಾಹಿತಿ ನಾನು ಹೇಳಲೇಬೇಕಾಗ್ತದೆ. ಎಲ್ಲ ಒಂದೇ ಸಲ ಹೇಳ್ಬಾರ್ದು ಅಂತ ಅನ್ಕೊಂಡೆ, ಆದ್ರೂ ಅದೊಂದು ಮಾಹಿತಿನೂ ಕೊಡ್ತೀನಿ. ವೀಕ್ಷಕರೇ ನೋಡಿ, ನಮ್ಮ ಕನ್ನಡಿಗರ ಆಸ್ತಿಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅಂದ್ರೆ ನೋಡಿ, ನಾನು 2000 ಇಸ್ವಿಲಿ ನಾನು ಕೂಡ
ಒಂದು 20-30ಗೆ ಒಂದು ಸೈಟ್ ಅಪ್ಲೈ ಮಾಡಿದೆ 2000 SPಲಿ ನಾನು. ಅವಾಗ ಬರೀ 20-30 ಸೈಟು, 20-30 ಸೈಟ್ಗೆ ನನಗೆ ಅಲಾಟ್ಮೆಂಟ್ ಆಗ್ಲಿಲ್ಲ. ನಾನು ಅವಾಗ್ಲೂ ಕೂಡ ನನ್ಗೆ ಒಂದು ಮನೆ ಇಲ್ಲ, ಒಂದೇ ಒಂದು ಸೈಟ್ ಇಲ್ಲ, ನಮ್ಮ ಅಪ್ಪಂದಿಲ್ಲ, ಯಾರ್ದು ಒಂದು ಜಮೀನು ಏನೂ ಇಲ್ಲ, ನನಗೆ ಝೀರೋ. ನಾವು ನಮ್ಮ ಹತ್ರ ಏನಿಲ್ಲ ಅಂತೇಳಿ ಅಪ್ಲೈ ಮಾಡಿದ್ರು ಕೂಡ ಒಂದೇ ಒಂದು 20-30 ಸೈಟು ಕೊಡ್ಲಿಲ್ಲ. ಒಂದೇ ಒಂದು 20-30 ಸೈಟ್ ಕೊಡ್ಲಿಲ್ಲ. ಏನ್ ಮಾಡೋದು? ನಮ್ಮಂತರ ಕೊಡದೆ ಇಂತಹ ಜನರಿಗೆ ಯಾವ ರೀತಿ ಅಲಾಟ್ ಮಾಡಿದ್ರು ಅಂತೇಳಿ ನಮ್ಗೆ ಬಹಳ ನೋವಾಗ್ತದೆ. ಆಮೇಲೆ ಅದು ಒಂದ್ಸಲಿಗೆ ಆಯ್ತಾ, 2016ರಲ್ಲಿ ನಾನು ಮತ್ತೆ ಒಂದು ಸೈಟ್ ಅದೇ ಸೇಮ್ ಅಪ್ಲೈ ಮಾಡಿದೆ. ಅವಾಗ್ಲೂ ಕೂಡ 20-30ಗೆ ಅಪ್ಲೈ ಮಾಡಿದೆ. ಅಕಸ್ಮಾತ್ ಇನ್ನೊಂದ್ಸರಿ ಟ್ರೈ ಮಾಡೋಣ. 2016ವರೆಗೂ ಸತತವಾಗಿ ಮಾಡ್ಕೊಂಡ್ಬಂದು ನಮ್ಮಂತವ್ರು ಕೊಟ್ಟಿಲ್ಲ. ಈ ಅವಿವೇಕಿಗಳು ಯಾರು ಇದ್ದಾರೆ, ಬಿಡಿಯಲ್ಲಿ ಅಲರ್ಟ್ ಮಾಡಿದಂತ ಅವಿವೇಕಿಗಳು ಹಾಗೂ ಬಿಡಿಯದಲ್ಲಿ ಮೋಸ ಮಾಡಿ ಬಿಡಿಯಗೆ ತಗೊಂಡಂತ ಈ ಅನಿಲ್ ಕುಮಾರ್ ಅವಿವೇಕಿ ಯಾವ ರೀತಿ ಮೋಸ ಮಾಡಿದ್ದಾನೆ ಅಂತೇಳಿ ನನಗೆ ತುಂಬಾ ದುಃಖ ಆಗ್ತದೆ. ಅದು ಇನ್ನೊಂದು ವಿಚಾರ ಏನಂದ್ರೆ, ಅವನು ಎಂತ ಕಳ್ಳ ಅಂದ್ರೆ 1993ರಲ್ಲಿ ವಿಜಯನಗರದಲ್ಲಿ ಒಂದು ನಿವೇಶನ ಪಡಿತಾನೆ. ಅದೇನು ಗೌರ್ಮೆಂಟ್ ಇಂದ ಅಲರ್ಟ್ ಆಗಿರುವಂತದ್ದಲ್ಲ, ಪರ್ಚೇಸ್ ಮಾಡಿ ತಗೊಳ್ತಾನೆ. ಪರ್ಚೇಸ್ ಮಾಡಿ ತಗೊಂಡು ಮನೇಲಿ ವಾಸ ಇದ್ಕೊಂಡು, ಆ ಮನೇಲಿ ವಾಸ ಇದ್ದುಕೊಂಡೇನೆ ಬಿಡಿಯಾಗೆ ಮೋಸ ಮಾಡಿ ಬಿಡಿಯ ಕಣ್ಣಿಗೆ ಖಾರದ ಪುಡಿ ಹಾಕಿದ ಬೆಣ್ಣೆ ಇಕ್ಕಿದಾನೆ. ಚೆನ್ನಾಗಿ ಬೆಣ್ಣೆ ಇಟ್ಬಿಟ್ಟು ನೋಡಿ, ಪತ್ರ ಇದೆ ಇಲ್ಲಿ ನೋಡಿ, ಅದು ಸೇಲ್ ಡೀಡ್, ಇದು ಸೇಲ್ ಡೀಡ್ ಕಾಪಿ, ಆತಂದು ಸೇಲ್ ಡೀಡ್ ಕಾಪಿ. ಆದ್ರೂ ಬಿಡಿಯದಲ್ಲಿ ಒಂದು ಆಕ್ಟ್ ಇದೆ. ನನ್ನ ಹೆಸರು ಮೊದಲೇ ನಾನು ಹೇಳದಂಗೆ ನನ್ನ ಹೆಸರಿಗೆ ಒಂದೇ ಒಂದು ನಿವೇಶನ ಇದ್ರು ಕೂಡ ಅಪ್ಲೈ ಆಗೋದಿಲ್ಲ, ತಗೊಳ್ಳಂಗಿಲ್ಲ ಅಂತೇಳಿ ಬಿಡಿಯ ಕಾನೂನು ಇದೆ. ಈತ ವಿಜಯನಗರದಲ್ಲಿ ಸೈಟ್ ಇದೆ. ಆಮೇಲೆ ಆಯ್ತು, ತಗೊಂಡಿರೋದು 2002 ಅಲ್ವಾ, 2002ವರೆಗೂ ಇಟ್ಕೊಂಡಿದ್ದಾನೆ. 2012ರಲ್ಲಿ ಇದು 2012ರಲ್ಲಿ ಸೇಲ್ ಮಾಡ್ತಾನೆ. 1993ರಲ್ಲಿ ಸೈಟ್ ತಗೋತಾನೆ. ವಿಜಯನಗರದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಸೈಟ್ ತಗೋತಾನೆ. ಆ ಸೈಟ್ ಅಲ್ಲಿ ಇದ್ಕೊಂಡು ಅದೇ ಅಡ್ರೆಸ್ ಅಲ್ಲಿ ಅಪ್ಲೈ ಮಾಡಿರೋದು. ಅವನು ಬಿಡಿಗೆ ಏನ್ ಅಪ್ಲೈ ಮಾಡಿದಾನಲ್ಲ, ಬಿಡಿಯಲ್ಲೂ ಕೂಡ ಅದೇ ಅಡ್ರೆಸ್ ಅಲ್ಲಿ ಅವನು ವಾಸ ಇರುವಂತದ್ದು. ಬಿಡಿಯಲ್ಲಿ ಅದೇ ಮನೆಯಲ್ಲಿ ವಾಸ ಇದ್ಕೊಂಡೆ ಆತ ಇರುವಂತ ಎಲ್ಲ ವಿಜಯನಗರ ಮನೆ ವಾಸ, ಅದೇ ವಾಸ ಇದ್ಕೊಂಡೇನೆ ಬಿಡಿಯ ಸೈಟ್ಗಳನ್ನ ಪಡೆದು ಯಾವ ರೀತಿ ವಂಚನೆ ಮಾಡಿದಾನೆ ಅಂತೇಳಿ ನಮ್ಗೆ ತುಂಬಾ ದುಃಖ ಆಗ್ತದೆ. ಇಂಥವ್ರನ್ನ ಏನ್ ತಗೊಂಡು ಹೊಡಿಬೇಕು? ಇಂಥವ್ರನ್ನ ಕನ್ನಡಿಗರ ಆಸ್ತಿಗಳನ್ನ ದುರುಪಯೋಗ ಪಡಿಸ್ಕೊಂಡು, ಆಸ್ತಿಗಳನ್ನ ಏನೋ ಬಿಡಿಯದವರು ಕಿತ್ತಾಡಿ ಜನರ ರೈತರುಗಳದ್ದು ಆಸ್ತಿಗಳನ್ನ ಹೊಡ್ಕೊಂಡು ಇಂತಹ ಅವಿವೇಕಿಗಳಿಗೆ ಕೊಡುವಂತದ್ರಿಂದ ಏನು ಉಪಯೋಗ ಇಲ್ಲ. ಬಿಡಿಯದವರು ಮುಚ್ಕೊಂಡು ಹತ್ರ ಬೀಗ ಹಾಕೊಂಡು ಹೊಂಟೋಗ್ಬಿಟ್ರೆ ಅವ್ರವ್ರ ಜಮೀನುಗಳು ಅವ್ರವರೇ ಲೇಔಟ್ ಮಾಡ್ಕೊಂಡಾದ್ರು ಜೀವನ ಮಾಡುವಂತ ಪರಿಸ್ಥಿತಿ ಆದ್ರೂ ಬರುವಂತ ಕೆಲಸ ಮಾಡ್ಬೇಕು. ಇಲ್ಲ ನೀವು ಮಾಡಂಗಿದ್ರೆ ನ್ಯಾಯಬದ್ಧವಾಗಿ ಮಾಡಿ. ಇಂತಹ ಅವಿವೇಕಿಗಳು ಮಾಡಿದಂತ ಕೆಲಸ ಮುಂದಿನ ದಿನ ಯಾರು ಮಾಡಬಾರ್ದು. ಅಂದ್ರೆ ನೀವು ಬಿಡಿ ಅಧಿಕಾರಿಗಳು ದಯಮಾಡಿ, ಆಗಿರೋದು ಆಗೋಗಿದೆ. ಬಿಡಿ ಅಧಿಕಾರಿಗಳು ಈಗ ಅದು ಎಚ್ಚೆತ್ಕೊಂಡು ಅದಕ್ಕೆ ಏನ್ ಬೇಕೋ ಡಾಕ್ಯುಮೆಂಟ್ಸ್ ಎಲ್ಲ ಒದಗಿಸ್ತೀನಿ. ಅವನ್ ಎಲ್ಲ ಅವಾಗಿಂದ ಇಲ್ಲಿವರೆಗೂ ಯಾವ ರೀತಿ ಇತ್ತು, ಹೆಂಗ್ ತಗೊಂಡ ಎಲ್ಲ ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಕಾಪಿನಿ, ಯಾವ್ದೇನು ಡೂಪ್ಲಿಕೇಟ್ ಇಲ್ಲ, ಎಲ್ಲ ಕಳ್ತನ ಮಾಡಿದ್ದಾನೆ, ಎಲ್ಲ ನಾನು ಕೊಡ್ತೀನಿ. ದಯವಿಟ್ಟು ಬಿಡಿ ಅಧಿಕಾರಿಗಳೇ, ನಿಮ್ಗೆ ಎಲ್ಲಾ ಕನ್ನಡಿಗರ ಪರವಾಗಿ ನಾನು ನಿಮ್ಗೆ ಕೈ ಮುಗಿತೀನಿ. ಎಲ್ಲ ಸೈಟ್ ನ ಮುಟ್ಗೋಲ್ ಹಾಕ್ಬೇಕು. ಇಂತಹ ಯಾರು ಹೊರರಾಜ್ಯಗಳಿಂದ ಬಂದು ಈ ರೀತಿ ಅನ್ಯಾಯ ಮಾಡ್ತಾರಂತ ಕನ್ನಡಿಗರ ಅನ್ಯಾಯ ಮಾಡಿ ಆಸ್ತಿಗಳನ್ನ ಹೊಡಿತಾ ಇರುವಂತಹ ಬಿಡಿಯ ಸೈಟ್ಗಳನ್ನ 5 ಸೈಟ್ ಹೊಡಿತಿರುವಂತ ಇಂಥವ್ರಿಗೆ ಪಾಠ ಕಲಿಸುವಂತ ಕೆಲಸ ಆಗ್ಬೇಕು ಅಂತೇಳಿ ನಾನು ತಮ್ಮ ಏನು ಸುವರ್ಣ ಸಮಯವಾಣಿ ಚಾನೆಲ್ ಮುಖಾಂತರ ಎಲ್ಲ ವೀಕ್ಷಕರಿಗೂ ನಾನು ತಿಳಿಸ್ಲಿಕ್ಕೆ ಇಚ್ಛಾ ಪಡ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಈತ ಸರ್ಕಾರಕ್ಕೆ ಮತ್ತೆ ಬಿಡಿಎಗೆ ಯಾವ ತರ ವಂಚನೆ ಮಾಡಿದ್ದಾನೆ ಅಂತ. ಇನ್ನು ಈ ಬಿಡಿ ಅಧಿಕಾರಿಗಳು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಇದು ಸಂಪೂರ್ಣ ಅವರ ನಿರ್ಲಕ್ಷ್ಯತೆ ಅಂತಾನೆ ಹೇಳ್ಬೇಕಾಗತ್ತೆ. ಇವರು ಪ್ರತಿಭಟನೆ ಮಾಡಲೇಬೇಕೆಂದು ನಿರ್ಧರಿಸ್ಬಿಟ್ಟಿದ್ದಾರೆ. ಈ ಹೋರಾಟ ಎಲ್ಲಿಗೋಗಿ ನಿಲ್ಲುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.